ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಹಾಟ್ ಹನಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಈಸಿಯಾಗಿರುತ್ತೆ. ಸ್ಟಾರ್ಟರ್ಸ್ಗೂ ಚೆನ್ನಾಗಿರುತ್ತೆ, ಸೈಡ್ಸ್ಗೂ ಚೆನ್ನಾಗಿರುತ್ತೆ. ಒಂದು ಬೌಲ್ ತಗೊಳ್ಳಿ, ಆಯಿತಾ. ಸ್ಪೂನಲ್ಲಿ 2 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಭಾಳ ಈಸಿ, ಭಾಳ ಟೇಸ್ಟಿಯಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು. ನಾನೊಂದು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಹೋಳು, ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಈಗ ಚಿಕನ್ನು ನಾನು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿರೋದು ಮತ್ತು ಬೋನ್ಲೆಸ್ ಚಿಕನ್ನ ಹಾಕ್ಕೊಳ್ಬೇಕು. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಳಿ, ಆಗ ಚೆಂದ ಮಸಾಲೆ ಹಿಡಿಯುತ್ತೆ. ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ಕೂಡ ಹಾಕಬೇಕು. ಇದು ಜೋಳದ ಹಿಟ್ಟು, ಅದನ್ನು 2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಇಡಿ ಸಾಕು. 1/4 ಗಂಟೆ ಅಥವಾ 20 ನಿಮಿಷ ಅಷ್ಟೇ ಸಾಕು. ಈಗ ಬಾಣಲಿಲಿ ತುಪ್ಪ ಹಾಕ್ಕೊಳ್ಬೇಕು. 2 ಟೀ ಸ್ಪೂನ್ ಘೀ ಹಾಕ್ಬಿಟ್ಟು, ಅದು ಮೆಲ್ಟ್ ಆದಮೇಲೆ ಬೆಳ್ಳುಳ್ಳಿ, 1 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಒಂದು 10-15 ತೊಳೆ ಇರುತ್ತೆ. ಅದು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಆಯಿತಾ. ಅದು ಆ ಸೌಂಡೆಲ್ಲ ಹೋಗುತ್ತೆ, ನೀರಿನ ಅಂಶದ ಸೌಂಡ್ ಹೋಗುತ್ತೆ. ಹಂಗೆ ಒಂದು ಲೈಟಾಗಿ ಫ್ರೈ ಆದಂಗೆ ಸಿಗುವಾಗ ಬಾಯಿಗೆ ತಿನ್ಲಿಕ್ಕೆ ಸಿಗಬೇಕು. ಅದು ಮಧ್ಯೆ ಮಧ್ಯೆ ತುಂಬ ಫ್ರೈ ಮಾಡಿಬಿಡ್ಬೇಡಿ. 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಅದೆರಡು ಮಿಕ್ಸ್ ಆದ ತಕ್ಷಣ ಕಲರೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಕಲರ್ ಎಷ್ಟು ಚೆಂದ ಅನಿಸುತ್ತೆ. ಔಟ್ಲುಕ್ಕಿಂಗ್ ಇದು ಚೆನ್ನಾಗಿ ಅನಿಸುತ್ತೆ, ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಅದೊಂದು ಹುಳಿ, ಇದೊಂದು ಸಿಹಿ, ಆ ಥರ ಅನಿಸುತ್ತೆ. ಇದಿಷ್ಟು ಮಿಕ್ಸ್ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ, ಸ್ಟೌವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ. ಅದು ಹನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದೆಲ್ಲ ಒಂದು ಸೆಟ್ಟಾಗಿ ಬರುತ್ತೆ ನೋಡಿ. ಆಗ ಮುಚ್ಚಿಬಿಟ್ಟು ಇಡಬೇಕು. ಈಗ ಏನು ಮಾಡಬೇಕು ಅಂದರೆ ಬಾಣಲಿಲಿ ಎಣ್ಣೆ ಇಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಈ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನ ಕಬಾಬ್ ಥರ ಫ್ರೈ ಮಾಡಿ ತಗೊಳ್ಬೇಕು. ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿದ ತಕ್ಷಣ ಹಾಕಿದ್ರೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದಕ್ಕೆ ಯೂಶ್ವಲಿ ಇದನ್ನು ಮಾಡಿಟ್ಬಿಟ್ಟು ಈ ಗ್ರೇವಿ ಮಾಡ್ತೀವಲ್ವ, ಈ ಸಲ ಈಗ ಮಾಡಿ ನೋಡಿ, ಇದು ಚೆನ್ನಾಗಿ ಅನಿಸುತ್ತೆ. ರೆಡಿ ಇರುತ್ತೆ ನೋಡಿ. ಆ ಚಿಕನ್ ಫ್ರೈ ಮಾಡಿದ್ದೆ ಎಲ್ಲ ಹಾಕಿದ್ದೆ, ಅದ್ರ ಕಲರ್ಫುಲ್ಲಾಗಿ ಅದಕ್ಕೆಲ್ಲ ಬಿಸಿ ಬಿಸಿಯಾಗಿರೋದಕ್ಕೂ ಆ ಗ್ರೇವಿ ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಜೇನುತುಪ್ಪ, ಸೋಯಾ ಸಾಸ್, ಟೊಮೆಟೊ ಸಾಸು ಮತ್ತು ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತು ಇದೆಲ್ಲ ಸೇರುತ್ತೆ ನೋಡಿ. ಅದ್ರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಒಂದೊಂದು ಪೀಸ್ ತಿನ್ನುವಾಗಲೂ ಅಷ್ಟು ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ಇದನ್ನು ಒಂದು ಸಲ ನೀವು ಮಾಡಿ ನೋಡಿ, ಖಂಡಿತ ಮಾಡಬೇಕು. ಮತ್ತು ಅದು ಹೇಗಿತ್ತು ಅಂತ ಹೇಳಬೇಕು. ಔಟ್ಲುಕ್ಕಿಂಗ್ ಹೆಂಗಿದೆಯೋ ಅದೇ ಥರ ಟೇಸ್ಟ್ ಕೂಡ ಇರುತ್ತೆ. ಐಟಮ್ಸ್ ಎಲ್ಲ ಭಾಳ ಕಡಿಮೆ ಇದೆಯಲ್ವ, ಮಾಡಿ ನೋಡಿ, ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.